ಇವತ್ತು ನಾವು ಪ್ರಧಾನಮಂತ್ರಿ 11 ದಿನ ಊಟ ಮಾಡಿದ್ರು ಬಿಟ್ರು ಅಂತ ಇವರು ಮಾತಾಡ್ತಾ ಇದಾರೆ, ಇವ್ರು ಬಿಜೆಪಿ ಮಾತಾಡ್ತಾ ಇದಾರೆ. ದೇಶದಲ್ಲಿ 100 ಕೋಟಿ ಜನಕ್ಕೆ ಇವತ್ತು ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಒಂದು ರಿಪೋರ್ಟ್ ಬಂದಿದೆ. ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಬಿಟ್ಟು ಅವ್ರ 11 ದಿನ ಊಟ ಮಾಡ್ಲಿ ಬಿಡ್ರಿ, ಅವ್ರು ನಿಮ್ಗೇನಾಗ್ಬೇಕ್ರಿ ಕಾಂಗ್ರೆಸ್ ಅವ್ರಿಗೆ? ನೀವ್ ಒಂದೊಂದು ಪ್ರಚಾರ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಜನ ಸಾಯ್ತಾ ಇದ್ದಾರೆ ಹೊಟ್ಟೆ ಊಟ ಇಲ್ಲದೆ. ರಾಮನ ಹೆಸರಲ್ಲಿ ನೀವು ರಾಜಕೀಯ ಮಾಡ್ಕೊಂಡು ಆ ಜನ ಸಾಯ್ದ್ರ ಬಗ್ಗೆ ಮಾತಾಡ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಪರಿಹಾರ ಹುಡ್ಕದ್ ಬಿಟ್ಟು ನೀವಿಬ್ರು ಅವ್ರು ಊಟ ಮಾಡಿಲ್ಲ ಅಂತ, ಊಟ ಮಾಡಿದ್ರ ಅಂತ ಅವರು ಮಾಡಿಲ್ಲ ಅಂತ, ನೀವು ಏನಕ್ಕೆ ಬೇಕು ನಿಮ್ಗೆ ರಾಜಕೀಯ? ನೀವೇನಕ್ಕೆ ಹಾಕಿದ್ರಿ ಟ್ವೀಟ್ ನ? ನೀವೇನಕ್ಕೆ ಹಾಕಿದ್ರಿ ಟ್ವೀಟ್ ನ? ಅದು ಉತ್ತರ ಅಲ್ಲ, ಇದು ಎಲ್ಲಾ ರಾಮನ ವಿರುದ್ಧ ಎಲ್ಲಾ ಕಾರ್ಯಕ್ರಮಗಳನ್ನ ತಗೊಂಡ್ಬಂದು ಹಾಕಿದ್ದೀರಾ. ಇವ್ರಿಗೆ ಯಾವ ಜನತೆಯ ಬಗ್ಗೆ ಒಂಚೂರು ಕೃತಜ್ಞತೆ ಕರುಣೆ ಏನು ಇಲ್ಲ. ಇವ್ರಿಗೆ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಗೆಲ್ಬೇಕು, ಏನಾರು ಆಗ್ಲಿ, ಜನ ಸಾಯ್ಲಿ, 100 ಕೋಟಿ ಜನ ಉಪವಾಸ ಸತ್ರು ಪರವಾಗಿಲ್ಲ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಎಲೆಕ್ಷನ್ ಗೆಲ್ಬೇಕು, ಇವ್ರಿಗೆ ಅಷ್ಟೇ. ಅದು ಬಿಟ್ಟೆ 100 ಕೋಟಿ ಜನ ಇಲ್ಲ. ರಿಪೋರ್ಟ್ ಸುಳ್ಳ, ಈ ರಿಪೋರ್ಟ್ ಸುಳ್ಳ, ರಿಪೋರ್ಟ್ ಸುಳ್ಳ, ರಿಪೋರ್ಟ್ ಸುಳ್ಳ, ಇದು ರಿಪೋರ್ಟ್ ಸುಳ್ಳು ಅಂತ ಹೇಳ್ಬಿಡಿ. NSS ಮಾಡಿರೋ ರಿಪೋರ್ಟ್ ಸುಳ್ಳು ಅಂತ ಹೇಳ್ಬಿಡಿ. ರಿಪೋರ್ಟ್ ಯಾಕೆ ಸುಳ್ಳು ಬರುತ್ತೆ? ರಿಪೋರ್ಟ್ ಮ್ಯಾನಿಪುಲೇಟ್ ಮಾಡ್ತೀರಾ ನೀವು. ಹೆಂಗ್ ಬಂತು ರಿಪೋರ್ಟ್ ಸುಳ್ಳು? ರಿಪೋರ್ಟ್ ಸುಳ್ಳ ಮತ್ತೆ ಹೇಳ್ಬೇಡಿ, ಬರೀ ಸುಳ್ಳು. ದರ್ಬಾಂಗಲ್ಲಿ AMS ನೋಡಿದೀವಿ ನಾವು, ಖಾಲಿ ಜಾಗದಲ್ಲಿ ಸುಳ್ಳುಗಳ ಮೇಲೆ ಸುಳ್ಳು ಹೇಳೋದು ಯಾರು ಅಂತ ಚೆನ್ನಾಗಿ ಗೊತ್ತು. ನೀವು ಹೇಳ್ಬೇಡಿ, ನಾನು ರಿಪೋರ್ಟ್ ಇಟ್ಕೊಂಡು ಡೇಟಾ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ ತರ ಕಾಗೆ ಹಾರಿಸ್ತಾ ಇಲ್ಲ ಇಲ್ಲಿ. ರಿಪೋರ್ಟ್, ಸರ್ವೆ ರಿಪೋರ್ಟ್ ಬಂದಿದೆ. ರೈತರ ಸಾಲ ಡಬಲ್ ಆಗಿದೆ, ಫರ್ಟಿಲೈಸರ್ ಬೆಲೆ ಡಬಲ್ ಆಗಿದೆ. ನೀವು ಕೊಡ 6,000 ರೂಪಾಯಿ ಫರ್ಟಿಲೈಸರ್ 18,000 ಆಗಿದೆ. ಗಾಳಿಯಲ್ಲಿ ಮಾತಾಡಬೇಡಿ, ನೀವು ಗಾಳಿಯಲ್ಲಿ ಮಾತಾಡಬೇಡಿ, ಡೇಟಾ ಇಟ್ಕೊಂಡು ಮಾತಾಡಿ. ಹೌದು, ಬಿಜೆಪಿ ಬಂದ್ಮೇಲೆ 205 ಲಕ್ಷ ಕೋಟಿ ಸಾಲ ಆಗಿದ್ದು.